ಡ್ರಾಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹಬ್ಬ ಡ್ರಾಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹಬ್ಬ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಆಹಾ ನೋಡ್ರಿ, ಮಕ್ಕಳು ದೇವ್ರ ಸಮಾನ ಅಂತಾರೆ. ಕೋಳೂರು ಕೊಡಗಸುನಲ್ಲಿ ಸ್ವತಃ ಪರಮಾತ್ಮನನ್ನೇ ಪೂಜಿಸ್ತಾಳೆ, ಪರಮಾತ್ಮನನ್ನೇ ಪಾಯಸ ಕೊಡಿಸ್ತಾಳೆ. ವಾಹ್, ಅದಕ್ಕೆ ಹೇಳಿದ್ರಿ ದೊಡ್ಡವ್ರಿಗೆ ದೇವ್ರು ಒಲಿಯಲ್ಲ ಅಂತ, ಮಕ್ಕಳಿಗೆ ಒಲಿಯೋದು ಅಂಥ ಒಳ್ಳೆಯ ಅದ್ಭುತವನ್ನು ಕಥೆಯನ್ನು ಈ ಮಕ್ಕಳು ಅಭಿನಯಿಸಿದ್ದಾರೆ. ಈಗ ನಮ್ಮ ಮತ್ತೊಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಬಂದಂಥ ಸ್ಕಿಟ್ ಯಾವುದಪ್ಪ ಅಂದರೆ ನಮ್ಮ ಒಳಗಿನ ಯುದ್ಧ, ನಮ್ಮೊಳಗಡೆ ಎಂಥ ಯುದ್ಧ ನಡೀತದೆ ಅನ್ನೋದನ್ನು ನಿಮ್ಮ ಮುಂದೆ. ಇಲ್ಲಿ ಬಾರೆ, ಈ ಪೇಪರ್ ಎಲ್ಲಿದೆ ಕಾಣ್ತಾ ಇಲ್ಲ, ಸ್ವಲ್ಪ ಎಲ್ಲಿದೆ ನೋಡು. ಹಾಗೆ ಒಂದ್ ಲೋಟ ಕಾಫಿ. ಆಯ್ತು ರೀ. ಓ ಹೌದಾ, ಕೊಡಮ್ಮ ಇಲ್ಲಿ. ಯಾಕಮ್ಮ ಕೊಡಲ್ಲ? ಓ ಹೌದಾ, ನಿಂದ ಏನಮ್ಮ, ನಿಂದು ಬೆಳಗ್ಗೆ ಏನಂತ ಹೇಳು. ನನಗ್ ಗೊತ್ತಿತ್ತು ನೀ ಇಂಥದೇನೋ ಹೇಳ್ತೀಯ ಅಂತ. ಡ್ರೆಸ್ ಈಗ ಕೊಡಿಸ್ತೀನಿ, ಸೈಕಲ್ ಮುಂದೆ ನೋಡೋಣ. ಈಗ ಹಣ ಇಲ್ಲಮ್ಮ, ಮುಂದಿನ ತಿಂಗಳು ಕೊಡಿಸ್ತೀನಿ. ಇವಾಗಿನ ಹುಡುಗರ್ದು ಹಿಂಗೆ ನೋಡ್ರಿ, ಏನಾದ್ರು ಅಂದ್ರೆ ತಕ್ಷಣನೇ ಕೊಡಿಸ್ಬೇಕು, ಇಲ್ಲ ಅಂದ್ರೆ ಸಿಟ್ಟಾಗ್ತಾರೆ. ಕಾಫಿ ತಂದೇನೆ, ಬಂದೇರಿ. ಇಲ್ಲಿ ಬಾರಿ, ನಮ್ ಮಗ ಅಪ್ಪ ಅಂತಾರೆ ಇಂಜಿನಿಯರ್ ಆಗು ಅಂತ, ಅಮ್ಮ ಅಂತಾರೆ ಡಾಕ್ಟರ್ ಆಗು ಅಂತ. ನನಗೇನ್ ಇಷ್ಟ ಅಂತ ಯಾರು ಕೇಳಲೇ ಇಲ್ಲ. ನಾನು ಚಿಕ್ಕನಿಂದಲೇ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅಂತ ಮುಂತಾದವರ ಕಥೆಗಳನ್ನು ಓದಿ ಬೆಳೆದವನು. ಈ ದೇಶದಲ್ಲಿ ಹುಟ್ಟಿದ ಮೇಲೆ ಬರೀ ತಾಯಿಯ ಋಣ ತೀರಿಸಿದರೆ ಸಾಲದು, ಆ ಭಾರತ ಮಾತೆಯ ಋಣ ತೀರಿಸಬೇಕು. ಅದಕ್ಕೆ ನಾನೀಗ್ಲೇ ಮನೆ ಬಿಟ್ಟು ಸೈನ್ಯ ಸೇರುತ್ತೇನೆ.
ಮಣ್ಣಲ್ಲೇ ಮರಳಿದರು ಈ ದೇಹ ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ಭರತ್ ಭರತ್ ಎಲ್ ಹೋದ್ಯೋ? ಇವಾಗಿನ ಹುಡುಗರು ಹಿಂಗೆ ನೋಡ್ರಿ, ಏನಾದ್ರು ಅಂದ್ರೆ ಸೆಟ್ ಆಗ್ತಾರೆ. ಲೇ ಕಾಫಿ ತಗೊಂಡ್ ಬಾರೆ. ಸ್ವಲ್ಪ ಮೆತ್ತಗಿಡು. ಇಲ್ಲಿ ನೋಡಿ, ನಮ್ ಮಗ ಮನೆ ಬಿಟ್ಟು ಹೋಗಿರೋದು ಪತ್ರ ಬರ್ದಿದ್ದಾನೆ. ಏನೋ ಹೇಳಿ ಬೆಣ್ಣೆ ಸಾಕ್ ಬರ್ಬೇಡಿ. ಇಲ್ಲ ಕಣೆ, ಈ ಪತ್ರ ನೋಡು. ಅಪ್ಪ, ಅಮ್ಮ, ನನ್ನನ್ನು ಕ್ಷಮಿಸಿ. ನನಗೆ ನೀವು ಹೇಳಿದ ಹಾಗೆ ಇಂಜಿನಿಯರ್ ಮತ್ತು ಡಾಕ್ಟರ್ ಆಗಲು ಮನಸ್ಸಿಲ್ಲ. ನನಗೆ ಸೈನ್ಯ ಸೇರಲು ದೇಶ ಸೇವೆ ಮಾಡಬೇಕು ಎಂಬ ಆಸೆ. ಅದಕ್ಕಾಗಿ ನಾನು ಮನೆ ಬಿಟ್ಟು ಸೈನ್ಯ ಸೇರಲು ಹೋಗುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ದಯವಿಟ್ಟು ನನಗೆ ಆಶೀರ್ವದಿಸಿ. ಇಂತಿ ನಿಮ್ಮ ಭರತ. ಅಯ್ಯೋ ಮಗನೇ ಭರತ್. ಹೇ ಹಳ್ಬೇಡಿ, ಅವ ಎಲ್ಲಿಗೂ ಹೋಗಲ್ಲ. ಹೋದ್ರು ಅದೇನ್ ಕಡ್ದು ಗುಡ್ಡ ಆಗ್ತಾನಂತ ನಾನು ನೋಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಮಗ ನಮ್ಮ ಮನೆಗೆ ವಾಪಸ್ ಬರ್ಲೇಬೇಕು. ನೀವು ನಾ ಹುಡುಕಿ. ನೀನ್ ಸುಮ್ನಿರು, ನಾ ಹೋಗಿ ಹುಡ್ಕೊಂಡ್ ಬರ್ತೀನಿ. ಇದೀಗ ಪರಿಸ್ಥಿತಿ ಗಡಿಯಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧ ಸಾಗಿದೆ. ಈಗ ಗಡಿಯಲ್ಲಿ ಯುದ್ಧ ನಡೆಯುತ್ತಿದೆ. ಎಷ್ಟು ವರ್ಷ ಆಯ್ತು ನಮ್ಮ ಮಗ ಮನೆ ಬಿಟ್ಟು ಹೋಗಿ. ಹೇಗಿದ್ದಾನೋ ಹೇಗೆ ಕಥೆನೋ. ಈಗ ಅದರಲ್ಲಿ ನಮ್ಮ ಮಗ ಸೈನ್ಯ ಸೇರ್ತೀನಿ ಅಂತ ಹೇಳಿದ್ದ. ಇವಾಗ ನೋಡಿದ್ರೆ ಯುದ್ಧ ನಡೀತಿದ್ದಂತೆ. ಹೇಗಿದ್ದಾನೋ ಏನ್ ಕಥೆನೋ. ಹಂಗೆಲ್ಲ ಅನ್ಬೇಡ್ರಿ. ನಮ್ಮ ಮಗ ಎಲ್ಲಿದ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಗೆ. ಹಲೋ, ಯಾರು ಮಾತಾಡೋದು? ಓ ಹೌದೇನೋ. ನಿನ್ ಮಗ ಫೋನ್ ಹಚ್ಚಿದಾನೆ? ಹೌದ್ರಿ. ಹೇಗಿದ್ಯಪ್ಪ? ನಾವು ಚೆನ್ನಾಗಿದ್ಯಪ್ಪ. ಹೌದೇನೋ, ನೀವು ಯುದ್ಧ ಗೆದ್ಬಿಟ್ರಾ? ಅಕ್ಕಿ ಚೆನ್ನಾಗಿದ್ದಾಳಪ್ಪ. ಹಾ ಅಪ್ಪ, ತಗೊಳ್ಳೆ, ನಿನ್ ಮಗ ಫೋನ್ ಮಾಡ್ತಾ. ಹಲೋ ಭರತ್, ಹೇಗಿದ್ಯಪ್ಪ? ನಿನ್ನ ನೋಡಿ ಎಷ್ಟು ದಿನ ಆಯ್ತು. ಅವೆಲ್ಲ ಇರ್ಲಿ, ನಿನ್ ಮನೆಗೆ ಯಾವಾಗ ಬರ್ತೀಯಾ? ಯಾರು ಮದ್ವೆಗೆ ಹಾಕ್ಬಿಟ್ಟೇನೋ? ಅವ್ರು ಯಾರು? ಹೇಗಿದ್ದಾಳೆ? ಅಯ್ಯೋ ಇಲ್ಲಿ ತಗೊಳ್ರಿ. ನಮ್ಗೆ ಹೇಳ್ದೇನೆ ಮದ್ವೆ ಆಗ್ಬಿಟ್ಟೇನೋ? ಅವಳು ಯಾರು? ಯಾವ ಜಾತಿ, ಯಾವ ಕುಲ, ಏನ್ ಮಾಡ್ತಿದ್ದಾಳೆ? ಮಾತಾಡೋ. ಮತ್ತೆ ಇನ್ನೊಬ್ರು ಅಂತ ಅಂದಿಯಲ್ಲ, ಅವ್ರು ಯಾರು? ಹೌದಾ?
ಏನಾಗಿದೆ ಅಂದ್ರೆ ಮೊನ್ನೆ ನನಗಿದ್ದಲ್ಲ ಆಗ ನನ್ನ ಕಟ್ಟನಿಗೆ ಮತ್ತೆ ಅವನಿಗೆ ಯಾರಿಲ್ಲ ಅವನ ಜೊತೆ ಅವನ ಜೊತೆಲಿ ಕೇಳ್ಕೊಳ್ಳಕ್ಕೆ ಮಗು ಬೇರೆಯವರು ಉಸಾಬರಿ ನಮಗೇಕೆ ಬೇಕಪ್ಪ ಬೇಡಪ್ಪ ನೀನೊಬ್ನೇ ಬಾ. ಅದ್ರಲ್ಲಿ ನಿನ್ನ ಫ್ರೆಂಡಿಗೆ ಒಂದು ಕೈ ಒಂದು ಕಾಲಿಲ್ಲ ಅಂತೀಯ, ಅವನಿಗೆ ಮನೆ ಕರ್ಕೊಂಡ್ ಬಂದು ಏನ್ ಪ್ರಯೋಜನ? ಆದ್ರೆ ಅಕಸ್ಮಾತ್ ಅವನಿಗೆ ಟಾಯ್ಲೆಟ್ ಬಂದ್ರೆ ಕುತ್ತಲ್ಲೇ ಗಲೀಜ್ ಮಾಡ್ಕೊಂಡ್ಬಿಟ್ರೆ ಮನೆಯೆಲ್ಲ ಗಬ್ಬೆದ್ದೋಗುತ್ತೆ. ಬೇಡಪ್ಪ ನೀನೊಬ್ನೇ ಬಾ. ನೀನಾದ್ರೂ ಹೇಳೆ. ಹೌದಪ್ಪ ನೀನೊಬ್ನೇ ಬಾ. ಮೊದ್ಲೇ ಈ ಕೈ ಇಲ್ಲದರು ಕಾಲಿದ್ದರು ನಮ್ಗೇಕೆ, ಸುಮ್ನೆ ನೀನೊಬ್ಬನೇ ಬಾ. ನಿನ್ನ ಗೆಳೆಯನನ್ನು ದಯವಿಟ್ಟು ಕರ್ಕೊಂಡ್ ಬರ್ಬೇಡ. ಏನ್ರಿ ನಮ್ಮ ಮಗ ಭರತ್ ಹೀಗೆಲ್ಲ ಹೇಳ್ತಾನಲ್ಲ? ಇರ್ಲಿ ಬಿಡು, ನಾವ್ ಹೇಳಿವಲ್ಲ ಅವೇನ್ ಕರ್ಕೊಂಡ್ ಬರಲ್ಲ. ಈಗ ಹೋಗಿ ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಆಯ್ತು ರೀ. ಹಲೋ, ಯಾರು ಮಾತಾಡೋದು? ನಾನು ಮೇಜರ್ ಮಾತಾಡ್ತಿದ್ದರು. ನಿಮ್ಮ ಮಗ ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಏನಪ್ಪ ಅಂದರೆ ಯುದ್ಧದಲ್ಲಿ ಇದ್ದ ನಿಮ್ಮ ಮಗ ಹುತಾತ್ಮನಾಗಿದ್ದಾನೆ. ಅವನ ಪಾರ್ಥಿವ ಶರೀರವು ನಾಳೆ ನಿಮ್ಮ ಸ್ವಸ್ಥಳಕ್ಕೆ ಕಳಿಸಿಕೊಡಲಾಗುವುದು. ಹಲೋ ಹಲೋ, ಏನ್ರಿ ನೀವ್ ಹೇಳೋದು? ನಮ್ಮ ಮಗ ಇವಾಗ್ಲೇ 1 ಗಂಟೆ ಮುಂಚೆ ಫೋನ್ ಮಾಡಿದ್ದಾನೆ. ನಾಳೆ ಬರ್ತೀನಿ ಅಂತ ಹೇಳಿದ್ದಾನೆ. ನೀವ್ ನೋಡಿದ್ರೆ ಸತ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ಹಲೋ ಹಲೋ, ಏನಾಯ್ತ್ರಿ? ಯಾರಿದ್ರಿ ಫೋನು? ಏನಂತ ಹೇಳಲೆ? ಯಾರೋ ಮೇಜರ್ ಅಂತೆ ನಮ್ಮ ಮಗ ಸತ್ತಿದ್ದಾನಂತ ಹೇಳ್ತಿದ್ದಾರೆ. ಅದೇಂಗ್ರಿ ಸಾಧ್ಯ? ನಮ್ಮ ಮಗ 1 ಗಂಟೆ ಮುಂಚೆನೆ ಫೋನ್ ಮಾಡಿದ್ನಲ್ರಿ. ಹೌದೇ? ನನಗೂ ಅದೇ ಆಶ್ಚರ್ಯವಾಗ್ತಿದೆ. ನಮ್ಮ ಮಗ ಸತ್ತಿರಲ್ಲ, ನಾಳೆ ಬಂದೇ ಬರ್ತಾನೆ. ನೀನ್ ಸುಮ್ನಿರು, ಅಳ್ಬೇಡ. ಯಜಮಾನ್ರೇ, ಯಜಮಾನ್ರೇ, ನಾನು ಮೇಜರ್ ಭವಾನಿ ಸಿಂಗ್. ಇದು ನಿಮ್ಮ ಮಗನ ಪಾರ್ಥಿವ ಶರೀರ. ಮೇಜರ್, ನಮ್ಮ ಮಗ ನಿನ್ನೆನೆ ಫೋನ್ ಮಾಡಿದ್ದಾನೆ, ಇವತ್ತು ಬರ್ತೀನಿ ಅಂತ ಹೇಳಿದ್ದಾನೆ. ನೀವ್ ನೋಡಿದ್ರೆ ಸತ್ತಿದ್ದಾನೆ ಅಂತ ಹೇಳ್ತಿದ್ದೀರಲ್ಲ. ನಾನು ಸುಳ್ಳು ಹೇಳ್ತಿಲ್ಲ. ಹೌದು, ನಿನ್ನೆ ಭರತ್ ನಿಮ್ಮ ಜೊತೆ ಮಾತಾಡಿದ್ನು ಗೊತ್ತು. ಯುದ್ಧ ಗೆದ್ದ ಸಂತೋಷವನ್ನು ಹಂಚಿಕೊಂಡಿದ್ದು ಗೊತ್ತು. ಆದ್ರೆ ನಿಮ್ಮ ಜೊತೆ ಮಾತಾಡಿದ ಮೇಲೆ ನೇರವಾಗಿ ತನ್ನ ರೂಮಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಾನೆ. ಯಾಕಂತ ನಮಗ್ನು ಗೊತ್ತಿಲ್ಲ. ಇವಾಗ ನಮ್ ಮಗನೇ ಅದನ್ರಿ. ನಮ್ಮ ಮಗನಿಗೆ ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ. ಅಯ್ಯೋ ಮಗನೇ, ನಾವೆಂತ ತಪ್ಪು ಮಾಡಿದೆವು. ನಮ್ಮ ಮಗ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ ಹೇಗೆ ಹೇಳಿದ್ರೆ ನಾವು ತಿರಸ್ಕಾರ ಮಾಡಿದೆವು. ಅಯ್ಯೋ ದೇವ್ರೆ, ಯಾಕೆ ಹೀಗೆ ಮಾಡಿದೆವು? ಹೋ ದೇವ ದೇವ ದೇವಾನ ಕೈ ಮುಗಿವೆ, ನಮ್ಮನು ಕಾಯುವ ಸೈನ್ಯದ ಕಡೆಗೆ. ದೇವ ದೇವಾನಿ ಕರುಣಿಸುವ, ವೈರಿಯ ತಡೆಯುವ ಯೋಧನಿಗೆ. ದೇಶದ ಗಡಿಯಲಿ ಚಳಿ ಮಳೆ ನಡುವಲಿ ಮನೆಯ ತೊರೆದು ಜೀವ ಕೊಡುವ ಅವನು ನಂಬಿದ ಜೀವವು ದಾರಿಯ ಕಾಯಲು ಬಂದಿಹೆ ದೇಹವು ತ್ರಿವರ್ಣ ಧ್ವಜದಲ್ಲಿ. ಭಾರತ ದೇಶದ ಸೇನಾನಿ ಇವನೇ ನಮ್ಮೆಲ್ಲರ ಕಣ್ಮನಿ. ದೇವ ದೇವಾನ ಕೈ
ಹೋಗಿವೆ ನಮ್ಮನು ಕಾಯುವ ಸೈನ್ಯದ ಕಡೆಗೆ. जरा आँख में भर लो पानी, जो शहीद हुए हैं उनकी जरा याद करो कुर्बानी. जय हिंद की सेना, जय हिंद की सेना, जय हिंद जय हिंद. बोलो भारत माता की जय. बोलो भारत माता की जय. बोलो भारत माता की जय. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು